ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬಾಲಾಜಿ ವಶಿಷ್ಠ. ವಿಮರ್ಶೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸರ್ವಾಧಿಕಾರದ ಪರಮಾವಧಿ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿನಾಶ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಈಗಲೇ ಗೊತ್ತಾಗಿರ್ಬೋದು. ಇವತ್ತಿಗೆ ತುರ್ತು ಪರಿಸ್ಥಿತಿಯಾಗಿ 50 ವರ್ಷ. ನ್ಯಾಯವಾದಿ ಫಲ್ಕಿವಾಲಾ ಆಗಾಗ ಒಂದು ಮಾತನ್ನು ಹೇಳೋರು, ನೇಷನ್ಸ್ ವಿಚ್ ನಾಟ್ ರಿಮೆಂಬರ್ ದ ಪಾಸ್ಟ್ ಆರ್ ಕಂಡೆಮ್ಡ್ ಟು ಬಿ ರಿಪೀಟ್ ಅಂತ. ಅಂದರೆ ನಾವು ಯಾವತ್ತೂ ನಮ್ಮ ಇತಿಹಾಸವನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ, ಅದರ ಅರಿವನ್ನು ಇಟ್ಟುಕೊಳ್ತೀವಿ. ಇತಿಹಾಸದಲ್ಲಿ ನಡೆದಂಥ ಯಾವುದೇ ಒಂದು ಅಹಿತಕರ ಘಟನೆ ಮುಂದೆ ನಡೆಯೋದಿಲ್ಲ. ನಾವು ಅದನ್ನು ಜ್ಞಾಪಕ ಇಟ್ಕೊಳ್ಳಿಲ್ಲ ಅಂತಂದರೆ ಮತ್ತೆ ಅದು ನಮಗೆ ಮರುಕಳಿಸ್ಲಿಕ್ಕೆ ಶುರು ಆಗ್ತದೆ. ದೇಶದ ಪ್ರಸಿದ್ಧ ನ್ಯಾಯವಾದಿ ಹೇಳಿದಂಥ ಮಾತಿದು. ನೋಡಿ, ಈ ಮಾತಿನ ಹಿನ್ನೆಲೆಯಲ್ಲಿ ನಾವು ತುರ್ತು ಪರಿಸ್ಥಿತಿಯ ಒಂದು ಕ್ರೌರ್ಯವನ್ನು ಅವಲೋಕಿಸಿದಾಗ ಅದು ಮತ್ತೆ ಮರುಕಳಿಸಬಾರ್ದು ನಮ್ಮ ದೇಶದಲ್ಲಿ ಅನ್ನೋದಷ್ಟೇ ಅಲ್ಲ, ನಾವೆಲ್ಲರೂ ಅದಕ್ಕೆ ಬಾಧಿತರಾಗಿ ಅದಕ್ಕೆ ಬಾಧ್ಯತೆಯಿಂದ ನಾವು ನಿಂತ್ಕೊಳ್ಬೇಕಾದಂಥ ಎಲ್ಲರ ಕರ್ತವ್ಯ ಅದು. ಅಧಿಕಾರ ದುರ್ಬಳಕೆ, ಸರ್ವಾಧಿಕಾರ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಹರಣ ಹಾಗೂ ನ್ಯಾಯಾಂಗದ ಮೇಲೆಯೇ ದೌರ್ಜನ್ಯ ಹಾಗೂ ಮಾನವ ಹಕ್ಕುಗಳನ್ನು ಕಸಿದುಕೊಳ್ಳುವಂತಹ ಒಂದು ದುರಾಲೋಚನೆ, ಈ ಕೃತ್ಯಗಳು ಕಂಡ ಕರಾಳ ದಿನ ಆಗಿ 50 ವರ್ಷ ಆಯಿತು. ಆಗಿನ ಪ್ರಧಾನಿ ಇದ್ರ ಬಗ್ಗೆ ನಾನು ಕೆಲವೊಂದು ಅಂಕಿಅಂಶಗಳನ್ನು, ಕೆಲವೊಂದು ಏನು ನಡೀತು ಇತಿಹಾಸದಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ನಾನಿವತ್ತು ತಿಳಿಸ್ಕೊಳ್ಳಿಕ್ಕೆ ಹೊಂದಿದ್ದೀನಿ. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಅವತ್ತಿನ ಸಾರ್ವತ್ರಿಕ ಚುನಾವಣೆ ಅಂದರೆ 1971ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಪ್ರಧಾನಿ ಆಗಿದ್ದರು. ಆ ಚುನಾವಣೆಯ ಆಯ್ಕೆಯನ್ನು ಕೋರ್ಟ್ ರದ್ದುಗೊಳಿಸಿಬಿಡ್ತು. ಅವರು 6 ವರ್ಷಗಳವರೆಗೆ ಯಾವುದೇ ಥರದ ಸಾರ್ವಜನಿಕ ಹುದ್ದೆಯಲ್ಲಿ ಮುಂದುವರಿಯುವಂತಿಲ್ಲ, ಅವರು ಮುಂದುವರಿಯೋದಕ್ಕೆ ಯಾವುದೇ ಅರ್ಹತೆ ಇಲ್ಲ ಅಂತ ಘೋಷಿಸಿಬಿಡ್ತು ಉಚ್ಚ ನ್ಯಾಯಾಲಯ. ಈ ತೀರ್ಪು ಇಷ್ಟೇ ಅಲ್ಲ, ಇದು ಒಂದು ಅನಾಹುತಗಳಿಗೆ ನಾಂದಿ ಆಯಿತು. ಈ ತೀರ್ಪು ಬಂದಿದ್ದೇ ಈ ಒಂದು ತುರ್ತು ಪರಿಸ್ಥಿತಿ ಅನಾಹುತಕ್ಕೆ ನಾಂದಿ ಆಯಿತು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. 1975ರ ಜೂನ್ 12ರಂದು ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಜಗನ್ಮೋಹನ್ ಲಾಲ್ ಸಿನ್ಹಾ ಅವರು ಈ ಒಂದು ತೀರ್ಪನ್ನು ಘೋಷಿಸಿದಾಗ ಅದು 1971ರ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ಅಲಹಾಬಾದ್ನ ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಇಂದಿರಾ ಗಾಂಧಿಯವರು ಬಹುಮತದಿಂದ ಗೆದ್ದು ಪ್ರಧಾನಿಯಾಗಿದ್ದರು. ಆಗ ಆಯ್ಕೆಯನ್ನು ಪ್ರಶ್ನಿಸಿ ಒಬ್ಬರು ರಾಜನಾರಾಯಣನ್ ಅನ್ನೋರು ಒಂದು ರಿಟ್ ಹಾಕಿದ್ರು. ಆ ರಿಟ್ ಏನು ಅಂತಂದರೆ, ಇಂದಿರಾ ಗಾಂಧಿಯವರು ಈ ಒಂದು ರಾಯ್ಬರೇಲಿಯ ಸಾರ್ವತ್ರಿಕ ಚುನಾವಣೆಯನ್ನು ಗೆಲ್ಲಲಿಕ್ಕೆ ವಾಮಮಾರ್ಗ ಅಂತಂದರೆ ಭ್ರಷ್ಟ ಮಾರ್ಗವನ್ನು ಅನುಸರಿಸಿ ಗೆದ್ದಿದ್ದಾರೆ. ಸಾಕಷ್ಟು ಜನಕ್ಕೆ ಅನಧಿಕೃತವಾಗಿ ಹಣವನ್ನು ಹಂಚಿ ಬೆದರಿಸಿ ಒಂದು ಓಟ್ಗಳನ್ನು ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಒಂದು ರಿಟ್ ಹಾಕಿದರು. ಅದು ಒಂದು 2 ವರ್ಷಗಳ ಕಾಲ ಚುನಾವಣೆ ಆಗಿ 2 ವರ್ಷಗಳ ಕಾಲ ಅವ್ರು ರಿಟ್ ಹಾಕಿ 2 ವರ್ಷಗಳ ಕಾಲ ಸಾಕಷ್ಟು ವಿವಾದಗಳು, ಸಾಕ್ಷ್ಯ ಪರಿಶೀಲನೆ ಆದಾಗ ಅದು ಸಾಬೀತಾಗೋಯಿತು. ಅವರು ಭ್ರಷ್ಟಾಚಾರದಿಂದಲೇ ಗೆದ್ದರು, ವಾಮಮಾರ್ಗದಿಂದಲೇ ಗೆದ್ದರು ಅಂತ ಸಾಬೀತಾಗಿ ನ್ಯಾಯಾಲಯ ತೀರ್ಪು ನೀಡಿಬಿಡ್ತು. ಈ ತೀರ್ಪಿನ ಪ್ರಕಾರ ತಕ್ಷಣ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಬೇಕು, ಹಾಗೆ ಅವರು ಯಾವುದೇ ತರಹ ಒಂದು ಪವರ್ಸ್ ಇರೋದಿಲ್ಲ ಅಂತ ಹೊರಡಿಸ್ಬಿಡ್ತು. ಆದರೆ ಹೈಕೋರ್ಟ್ 20 ದಿನಗಳವರೆಗೆ ಆ ತೀರ್ಪನ್ನು ತಡೆ ಹಿಡಿದುಬಿಡ್ತು. ಅದೇ ಇಂದಿರಾ ಗಾಂಧಿಗೆ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಆಗೋಯಿತು, ಒಂದು ಗ್ರಿಪ್ ಸಿಕ್ಬಿಡ್ತು. ಅವರು ಮತ್ತೆ ಪ್ರಧಾನಿಯಾಗಿ ಉಳಿದ್ರು. ಆದರೆ ಆ ಒಂದು ತೀರ್ಪನ್ನು ತಡೆಗೊಳಿಸಿದ ಒಂದೇ ಒಂದು ಕಾರಣಕ್ಕೆ ಅವರು ಮುಂದುವರಿದರು. ಆದರೆ ಇಂದಿರಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಈ ಒಂದು ತೀರ್ಪಿನ ಬಗ್ಗೆ ನನಗೆ ವಿಷಾದ ಇದೆ ಅನ್ನೋ ಈ ತೀರ್ಪನ್ನು ತಡೆ ಹಿಡಿಬೇಕು ಅನ್ನೋ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಿಗೆ ತೊಗೊಂಡೋದ್ರು. ಯಾರು? ಇಂದಿರಾ ಗಾಂಧಿಯವರು. ಆದರೆ ಇಂದಿರಾ ಗಾಂಧಿ ತೀರ್ಪಿಗೆ ತಡೆಯಾಜ್ಞೆಯೇನೋ ಕೋರಿತ್ತು. ಆದರೆ ಕೋರ್ಟ್ ಬೇಸಿಗೆ ರಜೆ ಕಾಲ ಆಗಿತ್ತು ಆಗ ಅಲ್ಲಿನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿಚಾರಣೆ ನಡೆಸಿ ಕೃಷ್ಣ ಅಯ್ಯರ್ ಅನ್ನೋರು ಜೂನ್ 24, 1975ರ ಜೂನ್ 24 ಮಧ್ಯಾಹ್ನ ತಡೆಯಾಜ್ಞೆ ಬಗ್ಗೆ ಆದೇಶ ಹೊರಡಿಸ್ತು. ಈ ತಡೆ ಹಿಡೀರಿ, ಈ ಒಂದು ಹೈಕೋರ್ಟ್ ಇದನ್ನು ತಡೆ ಹಿಡೀರಿ ಅಂತ ಹೈಕೋರ್ಟ್ ಜಡ್ಜ್ಮೆಂಟ್ನ ಅದು ಸ್ಟಾಪ್ ಮಾಡ್ತು. ಆದರೆ
ಮೇಲ್ನೋಟಕ್ಕೆ ಆದೇಶ ಇಂದಿರಾ ಗಾಂಧಿಯ ಪರವಾಗಿಯೂ ಇತ್ತು, ಆದರೆ ಪ್ರಧಾನಿಯಾಗಿ ಮುಂದುವರಿಯುವುದು ಪ್ರಶ್ನಾರ್ಹವಾಗಿತ್ತು. ಯಾಕೆ ಅಂತಂದರೆ ವಿರೋಧ ಪಕ್ಷಗಳ ತೀವ್ರವಾದ ವಿರೋಧ ಇತ್ತು. ಇಂದಿರಾ ಗಾಂಧಿ ಇನ್ಯಾವತ್ತೂ ಈ ಪ್ರಧಾನಿ ಹುದ್ದೆಯಿಂದ ಇಳಿಬೇಕು, ರಾಜೀನಾಮೆ ಕೊಡಲೇಬೇಕು ಅಂತ ವಿರೋಧ ಪಕ್ಷಗಳು ತೀವ್ರ ಒಳ್ಳೊಳ್ಳೆ ಹಿರಿಯ ನಾಯಕರಾದಂತಹ ಲಾಲ್ ಕೃಷ್ಣ ಅಡ್ವಾಣಿ ಅವರು ಹಾಗೂ ಜಯಪ್ರಕಾಶ್ ನಾರಾಯಣ್ ಅವರು ಮತ್ತು ವಾಜಪೇಯಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂಥ ಮಹಾನಾಯಕರೆಲ್ಲ ದೊಡ್ಡ ಗಲಾಟೆಯನ್ನು ಮಾಡಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಆ ಪ್ರತಿಭಟನೆ ಬಹಳ ತೀವ್ರಗೊಂಡಿತ್ತು. ಹಾಗಾಗಿ ಈ ತೀವ್ರಗೊಂಡಂಥ ಒಂದು ಜನಗಳು ಅದಕ್ಕೆ ಬೆಂಬಲ ಕೊಟ್ಟರು. ಸಾಕಷ್ಟು ದೊಡ್ಡ ಗಲಾಟೆಗಳಾಯಿತು, ಗದ್ದಲಗಳಾಯಿತು, ದೊಡ್ಡ ದೊಡ್ಡ ಸಮಾವೇಶಗಳು ಎಲ್ಲ ಮಾಡಿದ್ರು. ಜನರು ಭಾರಿ ಸಂಖ್ಯೆಯಲ್ಲಿ ಜನಗಳು ಅದಕ್ಕೆ ಪಾಲ್ಗೊಂಡಿದ್ದರು. ಇಂಥ ಪರಿಸ್ಥಿತಿಯಲ್ಲಿ ಇಂದಿರಾ ತನ್ನ ಸ್ವಂತ ಲಾಭಕ್ಕಾಗಿ ಒಂದು ಯೋಚನೆಯನ್ನು ಮಾಡೇ ಬಿಟ್ಟರು. ಏನ ಯೋಚನೆ ಅಂದರೆ ಅದೇ ತುರ್ತು ಪರಿಸ್ಥಿತಿ. ಕೇಂದ್ರ ಸಂಪುಟ ಅನುಮೋದನೆ ಇಲ್ಲದೆ ರಾತ್ರೋರಾತ್ರಿ ಒಂದು ಕೇಂದ್ರ ಸಂಪುಟ, ಅಲ್ಲಿ ಒಂದು ವಿರೋಧ ಪಕ್ಷಗಳಿದ್ದಾರೆ, ಸ್ವಪಕ್ಷೀಯರಿದ್ದಾರೆ, ಎಲ್ಲ ಸಚಿವರನ್ನು ಪರಿಗಣನೆ ತೆಗೆದುಕೊಂಡು ಎಲ್ಲರ ಮುಂದೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕಾದಂಥ ಇಂದಿರಾ ಗಾಂಧಿ, ಒಂದು ಜವಾಬ್ದಾರಿ ಹುದ್ದೆಯಲ್ಲಿದ್ದಂಥ ಇಂದಿರಾ ಗಾಂಧಿ ಅವ್ರಿ ಏನೂ ಮಾಡಲಿಲ್ಲ. ರಾತ್ರೋರಾತ್ರಿ ಯಾರ ಒಂದು ಸಂಪುಟದಲ್ಲಿ ಅನುಮೋದನೆ ತೆಗೆದುಕೊಳ್ಳದೆ, ಸ್ವಪಕ್ಷೀಯರ ಅನುಮೋದನೆ ತೆಗೆದುಕೊಳ್ಳದೆ, ವಿರೋಧ ಪಕ್ಷ ಬಿಟ್ಟುಬಿಡಿ, ಸ್ವಪಕ್ಷೀಯರ ಅನುಮೋದನೆ ತೆಗೆದುಕೊಳ್ಳದೆ ರಾತ್ರೋರಾತ್ರಿ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಫಕ್ರುದ್ದೀನ್ ಅಲಿ ಅಂತ ಅವತ್ತು ರಾಷ್ಟ್ರಪತಿಗಳಾಗಿದ್ದರು, ಅವರ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರಿ ತುರ್ತು ಪರಿಸ್ಥಿತಿಯನ್ನು ಹೊರಡಿಸಿಬಿಟ್ರು. ಕೇಂದ್ರ ಸಚಿವರಿಗೆ, ಅಧಿಕಾರಿಗಳಿಗೆ ಈ ತುರ್ತು ಪರಿಸ್ಥಿತಿಯ ಸುದ್ದಿ ಗೊತ್ತಾಗಿದ್ದೇ 26ರ ಮುಂಜಾನೆವರೆಗೆ. 25ಕ್ಕೆ ಅವರು ಮಧ್ಯರಾತ್ರಿ ಹೊರಡಿಸ್ಬಿಟ್ರು. 26 ಮುಂಜಾನೆ ಗೊತ್ತಾಯಿತು ಎಷ್ಟೋ ಸಚಿವರಿಗೆ ಮತ್ತು ಕೆಲವು ಅಧಿಕಾರಿಗಳಿಗೆ. ಅಂದು ಬೆಳಿಗ್ಗೆ 8ಕ್ಕೆ ಯಾವುದೇ ಮುನ್ಸೂಚನೆ ಇಲ್ಲ, ಪೇಪರ್ಗಳಲ್ಲಿಲ್ಲ, ಟಿ ವಿಗಳಲ್ಲಿಲ್ಲ. ಯಾವತ್ತೆಲ್ಲ ಟಿ ವಿ ಇತ್ತೋ ಇಲ್ವೋ ಬಿಡಿ, ಟಿ ವಿ ಅವಾಗ ಪೇಪರ್ಗಳಲ್ಲಿಲ್ಲ. ಯಾವುದು ಒಂದು ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಇಂದಿರಾ ಗಾಂಧಿಯವರು ಒಂದು ರೇಡಿಯೋದಲ್ಲಿ ಉದ್ದೇಶಿಸಿ, ರೇಡಿಯೋ ಸ್ಟೇಷನ್ಗೆ ಹೋಗಿ ಜನಗಳನ್ನು ಉದ್ದೇಶಿಸಿ, ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಇಂದಿರಾ ಗಾಂಧಿ ದೇಶಕ್ಕೆ ದೌರ್ಭಾಗ್ಯಕರ ಸುದ್ದಿಯನ್ನು ಕೊಟ್ಟು ಬಿಡ್ತಾರೆ. ಪತ್ರಿಕಾ ಸ್ವಾತಂತ್ರ್ಯದ ವಿನಾಶ ಗೊತ್ತಾಗತ್ತೆ ನೋಡಿ ಗೆಳೆಯರೆ. 1975 ಜೂನ್ 25ರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ದೊಡ್ಡ ಸಮಾವೇಶ ಇತ್ತು. ಆ ಸಮಾವೇಶ ನಡಿಬೇಕಾಗಿತ್ತು. ಇಂದಿರಾ ರಾಜೀನಾಮೆಗೆ ಬೇಡಿಕೆ ಮುಗಿಲಿಗೇರಿತ್ತು. ಅಂದೇ ಮಧ್ಯರಾತ್ರಿ ದೇಶದ ಮೇಲೆ ಎಮರ್ಜೆನ್ಸಿ ಹೇರಲಾಯಿತು. ಜೂನ್ 26ರಂದು ಬಹಳಷ್ಟು ಪತ್ರಿಕೆಗಳು ಪ್ರಜೆಗಳ ಕೈ ಸೇರಲಿಲ್ಲ. ಬೆಳಗ್ಗಿನ ಜಾವನೆ ನೋಡಿ ರಾತ್ರಿ ಎಲ್ಲ ಪತ್ರಿಕೆಗಳನ್ನು ನಿಲ್ಲಿಸಿದ್ದಾರೆ. ರಾತ್ರಿ ಎಲ್ಲ ಪತ್ರಿಕೆಗಳಿಗೆ ಕರೆಂಟ್ ಸರಬರಾಜನ್ನು ನಿಲ್ಲಿಸಿದ್ದಾರೆ. ಎಷ್ಟೋ ಪತ್ರಿಕೆಗಳ ಗೋಡೌನ್ಗಳಿಗೆ ನುಗ್ಗಿ ಪ್ರಿಂಟ್ ಆಗಿದ್ದಂಥ ಆಗತಾನೆ ಪ್ರಿಂಟ್ ಆಗಿಬಿಟ್ಟಿದ್ದಂಥ ಕೆಲವೊಂದು ಇನ್ನೂ ಪ್ರಿಂಟ್ ಆಗಬೇಕಾಗಿತ್ತು, ಕರೆಂಟ್ ನಿಲ್ಲಿಸಿಬಿಟ್ರು. ಕರೆಂಟ್ ನಿಲ್ಲಿಸ್ಲಿಕ್ಕೆ ಮುಂಚೆ ಕೆಲವೊಂದು ಪತ್ರಿಕೆಗಳು ಪ್ರಿಂಟ್ ಆಗಿಬಿಟ್ಟಿತ್ತಲ್ಲ, ಅಂಥ ಪತ್ರಿಕೆಗಳು ಗೋಡೌನಿಗೆ ಹೋಗಿ ಆ ಪತ್ರಿಕೆಗಳನ್ನೆಲ್ಲ ತೆಗೆದುಕೊಂಡು ಆ ಗೋಡೌನಲ್ಲಿ ಲಾಕೌಟ್ ಮಾಡ್ತು. ಯಾವ ಪತ್ರಿಕೆಗಳು ಬಿಡಬಾರ್ದು. ಆಮೇಲೆ ಕೆಲವು ಪತ್ರಿಕೆಗಳು ಬಿಡಲೇಬೇಕು ಅಂತಂದರೆ ಒಂದು ಸೆನ್ಸಾರ್ ಬೋರ್ಡ್ ರಚನೆ ಮಾಡಿ ಆ ಸೆನ್ಸಾರ್ ಬೋರ್ಡನ್ನು ಪರಿಶೀಲನೆ ಆಗಬೇಕಿತ್ತು. ಒಂದೊಂದು ಪತ್ರಿಕೆಯು ಬಿಡಲಿಕ್ಕೆ ಮುಂಚೆ ಸೆನ್ಸಾರ್ ಬೋರ್ಡ್ ಆ ಒಂದು ಪತ್ರಿಕೆಯನ್ನು ಪರಿಶೀಲಿಸಿ ಅದು ಅನುಮೋದನೆ ಕೊಟ್ಟ ಮೇಲೆ ಮಾತ್ರ ಬಿಡಬೇಕಾಗಿತ್ತು. ಮೊದಲನೇ ಈ ಒಂದು ತುರ್ತು ಪರಿಸ್ಥಿತಿಗೆ ಮೊದಲನೇ ಬಲಿಯಾದಂತಹ ಒಂದು ಪತ್ರಿಕಾ ಸ್ವಾತಂತ್ರ್ಯ ಕರಾಳಕ್ಕೆ, ಈ ಒಂದು ತುರ್ತು ಪರಿಸ್ಥಿತಿ ಕರಾಳಕ್ಕೆ ಮೊದಲು ಬಲಿಯಾಗಿದ್ದು ಪತ್ರಿಕಾ ಸ್ವಾತಂತ್ರ್ಯ. ಹಾಗಾಗಿ 100 ಪತ್ರಕರ್ತರನ್ನು ನಿರ್ದಾಕ್ಷಿಣ್ಯವಾಗಿ ಅರೆಸ್ಟ್ ಮಾಡಿಸ್ಬಿಟ್ರಿ ಇಂದಿರಾ ಗಾಂಧಿಯವರು. ಏನೂ ಇಲ್ಲ, ವಿತ್ ಪ್ರೇಯರ್ ನೋಟಿಸ್ ಏನೂ ಇಲ್ಲ. ಹಾಗೆ ಮದರ್ಲ್ಯಾಂಡ್ ಪತ್ರಿಕೆಯ KR ಮಲ್ಕಾನಿ ದೆಹಲಿಯಲ್ಲಿ ಮೊದಲನೇ ಬಂಧಿತರಾದಂಥ ಪತ್ರಕರ್ತರು ಮೆಲ್ಕಾನಿ ಅಂತ. ಹಾಗೂ ಮದರ್ ಸೆನ್ಸಾರ್ಶಿಪ್ಪನ್ನು ವ್ಯಾಪಕವಾಗಿ ಹೇರಿ ತುರ್ತು ಪರಿಸ್ಥಿತಿ ಗೊತ್ತು. ಮದರ್ ಸೆನ್ಸಾರ್ಶಿಪ್ ಅಂತ ಅದನ್ನು ಒಂದು ಡಿಪಾರ್ಟ್ಮೆಂಟ್ ಮಾಡಿದ್ರು. ಆ ಡಿಪಾರ್ಟ್ಮೆಂಟ್ ಮಾಡಿ ಅವರೆಲ್ಲ ಈ ಒಂದು ಪ್ರತಿಯೊಂದು ಯಾವುದಾದ್ರು ಪತ್ರಿಕೆ ಇತ್ತು ಅದೆಲ್ಲ ಅವ್ರು ಪರಿಶೀಲನೆ ಮಾಡಬೇಕು. ಅವರು ಆ್ಯಸ್ ಪರ್ ಇಂದಿರಾ ಗಾಂಧಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವರು ಏನು ನಿರ್ದೇಶನ ಮಾಡ್ತಾರೆ ಹಾಗೇ ಇರಬೇಕಾಗಿತ್ತು. ಇಂದಿರಾ ಗಾಂಧಿಗೆ ಸಪೋರ್ಟಿವ್ ಆದಂತಹ ಮಾತುಗಳು, ಸಪೋರ್ಟಿವ್ ಆದಂಥ ನ್ಯೂಸ್ ಬಂದರೆ ಮಾತ್ರ ಪತ್ರಿಕೆಗಳು ಹೊರಗೆ ಬರ್ತಾಯಿತ್ತು. ಇಂದಿರಾ ಗಾಂಧಿ ವಿರುದ್ಧ ಯಾವುದೇ ಒಂದು ಹೇಳಿಕೆ ಇದ್ದರೆ ಆ ಪತ್ರಿಕೆ ಬರ್ತಾ ಇರಲಿಲ್ಲ ಹೊರಗೆ. ಹೀಗೆ ಎಷ್ಟೆಷ್ಟು ಜನ ಅವರು ಹೇಳಿದಂತೆ ಸುದ್ದಿ ಪ್ರಕಟಿಸಬೇಕಾಗಿತ್ತು. ಜೂನ್ 26ರಂದು ಬೆಂಗಳೂರಿನಲ್ಲಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಅವರೆಲ್ಲ ಬೆಂಗಳೂರಿಗೆ ಬಂದು ಒಂದು ಸಮಾವೇಶ ನಡೆಸಬೇಕಾಗಿತ್ತು. ರಾತ್ರಿ ಅರೆಸ್ಟ್ ಮಾಡಿಬಿಟ್ರು ಬೆಂಗಳೂರಿನಲ್ಲಿ. ಇವತ್ತೇನು ಫ್ರೀಡಮ್ ಪಾರ್ಕ್ ಅಂತ ಹೇಳ್ತಿರಲ್ರಿ, ಆಗ ಸೆಂಟ್ರಲ್ ಜೈಲ್ ಆಗಿತ್ತು ಬೆಂಗಳೂರು.
ಮಹಾರಾಣಿ ಕಾಲೇಜ್ ಎದುರುಗಡೆ ಇದ್ದಂಥ ಫ್ರೀಡಮ್ ಪಾರ್ಕ್ ಇವತ್ತೇನಿದೆ ಅವತ್ತಿನ ಸೆಂಟ್ರಲ್ ಜೈಲ್. ರಾಮಕೃಷ್ಣ ಅಡ್ವಾಣಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿಯವರೆಲ್ಲ ಅದೇ ಸೆಂಟ್ರಲ್ ಜೈಲಲ್ಲೇ ಇದ್ದರು ರೀ. ರಾತ್ರಿ ಇದ್ದರು. ಸಾಕಷ್ಟು ಹಿಂಸೆ ಕೊಟ್ಟರು. ಸರಿಯಾಗಿ ಊಟ ಬಟ್ಟೆಗಳು ಕೊಡ್ತಾ ಇರಲಿಲ್ಲ. ಅವರು ಹೊರಗಡೆ ಎಲ್ಲೂ ಜೈಲು ಒಳಗಡೆ ಸೆಲ್ ಬಿಟ್ಟರೆ ಹೊರಗಡೆ ಓಡಾಡೋ ಹಾಗಿರಲಿಲ್ಲ. ಅಷ್ಟು ಕಠಿಣವಾದಂತಹ ಒಂದು ವ್ಯವಸ್ಥೆಯಲ್ಲಿ ಅರೆಸ್ಟ್ ಆಗಿದ್ದರು. ಆ ಒಂದು ದೌರ್ಜನ್ಯ, ಇದೆಲ್ಲ ಪತ್ರಿಕೆಗಳ ಮೇಲೆ ದೌರ್ಜನ್ಯವನ್ನು ಪ್ರತಿಭಟಿಸಲು ಜೂನ್ 28ರಂದು ಆಂಗ್ಲ ಪತ್ರಿಕೆಯೊಂದರಲ್ಲಿ ಸಂಪಾದಕೀಯವಾದಂಥ ಒಂದು ಸ್ಥಳದಲ್ಲಿ ಖಾಲಿ ಬಿಡಲಾಗಿತ್ತು. ಮತ್ತೊಂದು ಆಂಗ್ಲ ಪತ್ರಿಕೆಯಲ್ಲಿ ಶ್ರದ್ಧಾಂಜಲಿ ಅಂಕಣದಲ್ಲಿ ಒಂದು ಬರೀತಾರೆ, ವ್ಯಂಗ್ಯವಾಗಿ ಪ್ರಕಟಿಸ್ತಾರೆ. ಓಕ್ರಸಿ DEM, ಬಿಲೌಡ್ ಹಸ್ಬೆಂಡ್ ಆಫ್ ಟಿ ರುತ್, ಲವಿಂಗ್ ಫಾದರ್ ಆಫ್ LI ಬೆರ್ಟಿ, ಬ್ರದರ್ ಆಫ್ ಫೇತ್, ಹೋಪ್ ಆ್ಯಂಡ್ ಜಸ್ಟಿಷಿಯಾ, ಎಕ್ಸ್ಪೈರ್ಡ್ ಆನ್ ಜೂನ್ 26 ಅಂತ. ಅಧಿಕಾರ ದುರ್ಬಳಕೆ, ಸರ್ಕಾರದ ವಿರುದ್ಧ ದನಿ ಎತ್ತಿದ್ದ ಎಲ್ಲ ನಾಯಕರನ್ನು ಬಂಧಿಸಿ ಜೈಲಿಗೆ ಹಾಕಲಾಗಿತ್ತು. ಆಂತರಿಕ ಭದ್ರತೆ, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸ್ ಆ್ಯಕ್ಟ್ ಎಂಬ ಅಮಾನವೀಯ ಕಾನೂನಿಗೆ ದುರ್ಬಳಕೆ ಮಾಡಿ ಅಮಾಯಕ ಜನರನ್ನು ಪೊಲೀಸರು ಹಿಡಿದು ಒಳಗೆ ಹಿಂಸೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅವತ್ತು ನೋಡಿ ಜಾರ್ಜ್ ಫರ್ನಾಂಡಿಸ್ ಅವ್ರ ಕೈಗೆ ಕೋಳಗಳನ್ನು, ಸರಪಳಿಗಳನ್ನು ಹಾಕಿ ಎಳ್ಕೊಂಡು ಹೋದಂತಹ ಒಂದು ಫೋಟೋ ಆಗ ಹರಿದಾಡಿತ್ತು. ಕೊನೆಗೆ ಫರ್ನಾಂಡಿಸ್ ಅವರು ಜೈಲಿನಿದ್ದುಕೊಂಡೇ ಚುನಾವಣೆಯ ಸ್ಪರ್ಧೆ ಮಾಡಿದ್ರು. ಅವರ ಸಹಪಾಠಿಯಾದಂತಹ ಸ್ನೇಹಲತಾ ರೆಡ್ಡಿ ಎಂಬ ಒಬ್ಬ ಚಲನಚಿತ್ರ ನಟಿ ಬೇಲ್ ಮೇಲೇನೋ ಹೊರಬಂದರು. ಆದರೆ ಆ ಬೇಲ್ ಮೇಲೆ ಹೊರಬರಲಿಕ್ಕೆ ಮುಂಚೆ ಆ ಒಂದು ಜೈಲಿನಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕೊಟ್ಟಂಥ ಹಿಂಸೆಗೆ ಅವರು ಆಚೆ ಬಂದು ಮರಣವನ್ನು ಹೊಂದಿದ್ರು. ಅವರಂತೆಯೇ ಲೆಕ್ಕವಿಲ್ಲದಷ್ಟು ಅಮಾಯಕರು ಸತ್ತರು. ಅವತ್ತು ಸರ್ವಾಧಿಕಾರದ ಪರಮಾವಧಿ ಆಗಿತ್ತು. ಪ್ರಜೆಗಳ ಮೇಲಿರಿದ ದೌರ್ಜನ್ಯವಷ್ಟೇ ಅಲ್ಲ, ನ್ಯಾಯ ವ್ಯವಸ್ಥೆಯನ್ನು ಅವರ ಪರವಾಗಿ ಉಪಯೋಗಿಸ್ಕೊಂಡ್ರು, ಕಲುಷಿತಗೊಳಿಸ್ಬಿಟ್ಟಿದ್ರು. ಪ್ರಯತ್ನ ಲಜ್ಜಾಹಿತವಾಗಿತ್ತು. ಲಜ್ಜೆ ಇಲ್ಲದೆ ರೀ ಒಂದು ನ್ಯಾಯಾಂಗ, ಶಾಸಕಾಂಗ ಎಲ್ಲವನ್ನು ದುರ್ಬಳಕೆ ಮಾಡಿಕೊಂಡಂಥದ್ದು ಇಂದಿರಾ ಗಾಂಧಿಯವರು. ಲಜ್ಜೆ ಇಲ್ಲದೆ ದುರ್ಬಳಕೆ ಮಾಡಿಕೊಂಡ್ರು ಅವ್ರ ಪರವಾಗಿ. ಚುನಾವಣೆಗೆ ಸಂಬಂಧಿಸಿದ ಕಾಯ್ದೆಗಳು ಹಾಗೂ ಸಂವಿಧಾನಕ್ಕೆ ತಮ್ಮ ಅನುಕೂಲ ಆಗುವಂತೆ ತಿದ್ದುಪಡಿಯನ್ನು ಮಾಡಿಕೊಂಡ್ರು. ಹಿಂದಿನ ದಿನಾಂಕನೇ ಅದು ಏನು ತಿದ್ದುಪಡಿ ಆಗಿದ್ದೇನೋ, ಅವ್ರು ಯಾವತ್ತು ತುರ್ತು ಪರಿಸ್ಥಿತಿ ಹೇರಿದ್ರೋ ಅವತ್ತೇ ಅನುಮೋದನೆ ಆಗಬೇಕು ಆ ಸಂವಿಧಾನ. ನೋಡಿ ಎಂಥ ಅವಕಾಶವಾದಿಗಳು. ಯಾವುದಾದ್ರೂ ಒಂದು ಡೆವಲಪ್ಮೆಂಟ್ ಕಾರ್ಯ, ಒಂದು ದೇಶದಕ್ಕೆ ಒಳಿತಾಗುವಂಥ ಒಂದು ಸಂವಿಧಾನ ರಚನೆ ಆಗಬೇಕು ಅಂತಂದರೆ ಎಷ್ಟು ಪ್ರೋಟೋಕಾಲ್ ಇದೆ ರೀ ಇವತ್ತು ಗೌರ್ಮೆಂಟಲ್ಲಿ. ಎಲ್ಲ ಸಂಸತ್ತಲ್ಲಿ ವಿರೋಧ ಪಕ್ಷದವರು, ಸ್ವಪಕ್ಷೀಯರು ಎಲ್ಲರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡಿ ಎಲ್ಲರ ಅನುಮೋದನೆ ತೆಗೆದುಕೊಂಡು ಪಾಸ್ ಮಾಡಬೇಕು. ಏನಿಲ್ಲ, ಅವತ್ತು ಅವರು ಬೇಕಾದಂತೆ ತಿದ್ದುಪಡಿಗಳನ್ನು ಮಾಡಿ ಅವತ್ತು ರಾತ್ರಿಯೇ ಆಗಬೇಕು, ಆ್ಯಕ್ಟಿವೇಟ್ ಆಗಬೇಕು. ಆ ರಾತ್ರಿಯಿಂದಲೇ ಅದು ಜಾರಿಗೊಳ್ಳಬೇಕು. ಅಂಥ ಒಂದು ಅನುಕೂಲಕ್ಕೆ ತಕ್ಕಂತೆ ಸಂವಿಧಾನವನ್ನು ಬದಲಾಯಿಸಿಬಿಟ್ರು. ಸಂವಿಧಾನಕ್ಕೆ ತಮ್ಮ ಅನುಕೂಲ ತಕ್ಕಂತೆ ಹಿಂದಿನ ದಿನಾಂಕದಿಂದ ಜಾರಿಯಾಗಿತ್ತು. ತಿದ್ದುಪಡಿ ಎಲ್ಲ ಮಾಡಿಬಿಟ್ರು. ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಚುನಾವಣೆಯ ಒಂದು ಏನು ಮೇಲ್ಮನವಿಯಲ್ಲಿ ಅವರಿಗೆ ಅನುಕೂಲವಾಗುವಂತೆ ಎಲ್ಲ ಪಾಯಿಂಟ್ಸನ್ನು ಅವರಿಗೆ ಅನುಕೂಲವಾಗುವಂತೆ ಮಾಡಿಕೊಂಡಿದ್ದರು. ಮತ್ತು ಆ ಕಾರ್ಯಕಲಾಪದ ಸಮಯದಲ್ಲಿ ಬಹಳಷ್ಟು ವಿರೋಧ ಪಕ್ಷಗಳ ಸಂಸದರನ್ನು ಜೈಲಿಟ್ಬಿಟ್ಟಿದ್ರು. ವಿರೋಧ ಪಕ್ಷದವರು ಎಲ್ಲ ಜೈಲಲ್ಲಿದ್ದರು. ಯಾರು ಬಂದು ಇದಕ್ಕೆ ವಿರೋಧ ಮಾಡ್ತಾರೆ? ವಿರೋಧ ಮಾಡಲ್ಲ. ಇನ್ನು ಸಂವಿಧಾನದ 39ನೇ ತಿದ್ದುಪಡಿ, ಆ ಮೂಲಕ ಪ್ರಧಾನಿಯಾದ ವ್ಯಕ್ತಿಯ ಚುನಾವಣೆಯ ಸಿಂಧುತ್ವವನ್ನು ಸಂಸತ್ತು ಇನ್ನು ಮುಂದೆ ರೂಪಿಸಬಹುದಾದ ಕಾನೂನಡಿಯಲ್ಲಿ ಪ್ರಾಧಿಕಾರದ ಮುಂದೆ ಏನು ಕಾನೂನು ನಡಿ ಪ್ರಾಧಿಕಾರ ಮಾಡ್ತದೆ, ಪ್ರಾಧಿಕಾರದ ಮುಂದೆ ಪ್ರಶ್ನೆ ಮಾಡಬೇಕಂತೆ, ಸಂಸತ್ತಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಮಾಡಿದ್ರು. ಯಾವುದೇ ಪ್ರಾಧಿಕಾರವು ಮತ್ತು ಆ ಪ್ರಧಾನಿಯನ್ನು ಯಾವುದೇ ಪ್ರಾಧಿಕಾರವು ಪ್ರಶ್ನೆಗೊಳಿಸುತ್ತಿಲ್ಲ ಅಂತ. ವಿರೋಧ ಪಕ್ಷದವರು ಪ್ರಾಧಿಕಾರವನ್ನು ಹೋಗಿ ಪ್ರಶ್ನೆ ಮಾಡಬೇಕು, ಆದರೆ ಪ್ರಾಧಿಕಾರವೊಂದು ಪ್ರಧಾನಮಂತ್ರಿಯನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ಎಂಥ ವಿಪರ್ಯಾಸ ನೋಡಿ. ಅಂತೆಯೇ ಸಂಸತ್ತು ರೂಪಿಸಬಹುದಾದಂಥ ಅಂಥ ಕಾನೂನು ಸಿಂಧುತ್ವವನ್ನು ಸುಪ್ರೀಂ ಕೋರ್ಟ್ ನೋಡಿ, ಒಂದು ಸತಿ ಸಂಸತ್ತಲ್ಲಿ ಬಿಲ್ ಪಾಸ್ ಆಯಿತು, ಒಂದು ಕಾನೂನು, ಒಂದು ಸಂವಿಧಾನ ರಚನೆ ಆಯಿತು, ಒಂದು ಯಾವುದಾದ್ರೂ ಒಂದು ಕರಡು ರಚನೆ ಆಯಿತು ಅಂತಂದರೆ ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡುವ, ನ್ಯಾಯಾಂಗ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಾಗಿಲ್ಲ ಅಂತ ಅನುಮೋದನೆಯನ್ನು ತೆಗೆದುಕೊಂಡರು. ಅನುಮೋದನೆ ತೆಗೆದುಕೊಂಡು ಸಂವಿಧಾನದ 38ನೇ ತಿದ್ದುಪಡಿ ಮೂಲಕ ಎಮರ್ಜೆನ್ಸಿಯನ್ನು ಎಮರ್ಜೆನ್ಸಿಯನ್ನು ಜಾರಿಯಲ್ಲಿರುವಾಗ ಸಂವಿಧಾನದಡಿ ದೃಢೀಕರಿಸುವ ಮಾನವ ಹಕ್ಕುಗಳನ್ನು ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾವುದಾದ್ರೂ ಎಮರ್ಜೆನ್ಸಿ ಅಡಿ ಯಾರನ್ನಾದರೂ ಒಂದು ಅರೆಸ್ಟ್ ಮಾಡಿದ್ರೆ ಅವರಿಗೆ ಅನ್ಕಂಡೀಷ್ನಲ್ ಬೇಲ್ ಎಲ್ಲೂ ಇಲ್ಲ, ಬೇಲ್ ಕೊಡೋ ಹಾಗೆ ಇಲ್ಲ, ಜಾಮೀನು ಕೊಡೋ ಹಾಗೆ ಇಲ್ಲ. ಹಾಗಾಗಿ
ಅದೇ 38 ತಿದ್ದುಪಡಿ ಮೂಲಕ ಎಮರ್ಜೆನ್ಸಿ ಹೇರುವ ರಾಷ್ಟ್ರಪತಿಗಳ ಆದೇಶವನ್ನು ಯಾವುದೇ ನ್ಯಾಯಾಲಯ ಪ್ರಶ್ನಿಸುತ್ತಿಲ್ಲ. ರಾಷ್ಟ್ರಪತಿಗಳ ಮೂಲಕ ಏನು ಎಮರ್ಜೆನ್ಸಿ ಹೇರಿರ್ತೀವಿ, ಯಾವುದೇ ನ್ಯಾಯಾಲಯ, ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಸೆಷನ್ ಕೋರ್ಟ್, ಸಿವಿಲ್ ಕೋರ್ಟ್, ಯಾವ ನ್ಯಾಯಾಲಯಗಳು ಅದನ್ನು ಪ್ರಶ್ನಿಸೋ ಆಗಿಲ್ಲ ಅಂತ ಮಾಡಿಬಿಟ್ರಿ. ಎಂಥ ಬುದ್ಧಿವಂತರು ನೋಡಿ. ಹಾಗಾಗಿ ಅವತ್ತಿನ ಎಲ್ಲವನ್ನು ಎಲ್ಲ ಭಾಗಗಳನ್ನು ಮುಚ್ಚಿಕೊಂಡ್ರು. ಅಂದರೆ ನ್ಯಾಯಾಂಗ, ಶಾಸಕಾಂಗ ಎಲ್ಲ ಭಾಗಗಳನ್ನು ಮುಚ್ಚಿ ಇವರು ಹೇಳದಂತೆ ಆಗಬೇಕು ಅನ್ನೋ ಒಂದು ದೊಡ್ಡ ಹುನ್ನಾರ ನಡೀತು. ಒಂದು ಲಜ್ಜೆಗೆಟ್ಟ ಒಂದು ಪರಿಸ್ಥಿತಿಯನ್ನು ದೇಶಕ್ಕೆ ತಂದರು. ಇದನ್ನೆಲ್ಲ ಒಂದು ವಿಪರ್ಯಾಸ ಏನು ಅಂತಂದರೆ, ಆಗ ಇದೆಲ್ಲ ಆಗಬೇಕಾದ್ರೆ ಅವತ್ತಿನ ನ್ಯಾಯಮೂರ್ತಿಗಳೆಲ್ಲ ಇದನ್ನು ಪ್ರಶ್ನೆ ಮಾಡಲಿಲ್ಲ. ಒಂದು ವಿಪರ್ಯಾಸ ನೋಡಿ, ನಮ್ಮ ದೇಶದ ಆಗಿನ ನ್ಯಾಯಮೂರ್ತಿಗಳು ಯಾರಿದ್ದರು, ಎಲ್ಲರೂ ಇಂದಿರಾ ಗಾಂಧಿ ಪರವಾಗಿ ನಿಂತರು. ಆಗೊಬ್ಬರು ನ್ಯಾಯಮೂರ್ತಿ ಇದ್ದರು ರೀ, ಹೇಬಿಯಸ್ ಕಾರ್ಪಸ್ ಕೇಸಲ್ಲಿ ಪ್ರಸಿದ್ಧವಾದಂಥ ಒಬ್ಬ ನ್ಯಾಯಮೂರ್ತಿ SR ಖನ್ನಾ. ಬಹಳ ಒಂದು ಪ್ರಾಮಾಣಿಕ ವ್ಯಕ್ತಿ ಹಾಗೂ ಒಂದು ಒಳ್ಳೆಯ ಜಡ್ಜ್ ಆಗಿ ನ್ಯಾಯವಾದಿಯಾಗಿದ್ದರು. ಅವ್ರನ್ನ ಬೇಕು ಅಂತ ಕೆಳಗಿಳಿಸಿ ಅವರಿಗಿಂತ ಜೂನಿಯರ್ನ ಬೇಕು ಅಂತ ಆ ಒಂದು ಜಡ್ಜ್ ಪದವಿಯನ್ನು ಕೊಟ್ಟು ಎಲ್ಲ, ಅಂದರೆ ಇಂದಿರಾ ಗಾಂಧಿ ಯಾರು ಸಪೋರ್ಟ್ ಆಗಿದ್ದರು ಅಂಥವ್ರನ್ನೇ ಜಡ್ಜಾಗಿ ಕೂಡಿಸಿದ್ರು. ಖನ್ನಾ ಅವರು ರಾಜೀನಾಮೆ ಕೊಟ್ಟರು. ಕೊನೆಗೆ ಎಮರ್ಜೆನ್ಸಿ ಎಂಬ ಗ್ರಹಣ ಬಿಟ್ಟಿದ್ದು 1977ರಲ್ಲಿ ವೀಕ್ಷಕರೇ. 1975ರಲ್ಲಿ ಹೇರಿಕೆ ಆದಂಥ ಎಮರ್ಜೆನ್ಸಿ 1977ರಲ್ಲಿ 2 ವರ್ಷ ಕಾಲ ಇಡೀ ದೇಶವನ್ನು ಸರ್ವಾಧಿಕಾರದಿಂದ ನಲುಗಿಸಿಬಿಟ್ಟಿದ್ರು. ಆ ಕರಾಳ ದಿನಗಳ ದುಷ್ಕೃತ್ಯಗಳನ್ನು ಮರೆತಿರಲಿಲ್ಲ ಜನ. ನೋಡಿ, 1977ರಲ್ಲಿ ಮತ್ತೆ ತದನಂತರ ಸಾರ್ವತ್ರಿಕ ಚುನಾವಣೆ, 77ರ ನಂತರ ಏನು ಸಾರ್ವತ್ರಿಕ ಚುನಾವಣೆ ಆಯಿತು, ಜನ, ನಮ್ಮ ಭಾರತ ದೇಶ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತು. ಈ ಇಂದಿರಾ ಗಾಂಧಿ ಒಂದು ಹೀನಾಯವಾದ ಸೋಲನ್ನು ಕಂಡರು. ಅವತ್ತು ಪ್ರಜಾಪ್ರಭುತ್ವ ಬದುಕಿತು. 44ನೇ ತಿದ್ದುಪಡಿ ಮೂಲಕ ಈ ಅಪಚಾರಗಳನ್ನು ಸರಿಪಡಿಸಿದ್ರು ಆಗಿನ ಸರ್ಕಾರ. ಸರ್ವಾಧಿಕಾರ ದೇಶದ ಪ್ರಜೆಗಳು ಯಾವತ್ತೂ ಸಹಿಸೋದಿಲ್ಲ. ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ನಾವು. ಭವ್ಯ ಭಾರತ ಮತ್ತೊಮ್ಮೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ನಾವು ಕಟ್ಟಬೇಕಾದ್ರೆ ನಾವೆಲ್ಲರೂ ಸೇರಿ, ನಾವೆಲ್ಲರದ್ದು ಕೊಡುಗೆ ಇದೆ ಇದರಲ್ಲಿ, ನಾವೆಲ್ಲರೂ ಸೇರಿ ಯಾವುದೇ ಒಂದು ಚುನಾವಣೆಯಲ್ಲಿ ಸರಿಯಾದವ್ರನ್ನ ಆಯ್ಕೆ ಮಾಡೋದರ ಮೂಲಕ, ಸರಿಯಾದವರಿಗೆ ಮತ ಹಾಕುವುದರ ಮೂಲಕ ನಾವು ಒಂದು ಸದೃಢವಾದ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸುವಂಥ ಒಂದು ಕೆಲಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ತುರ್ತು ಪರಿಸ್ಥಿತಿಯ ಒಂದು 50 ವರ್ಷ ಏನು ನಡೆದಿತ್ತು ಇವತ್ತಿಗೆ, ಹಾಗೆ ನಿಮ್ಮ ಮುಂದೆ ಕೆಲವೊಂದು ಅಂಕಿಅಂಶಗಳನ್ನು, ಒಂದು ಇತಿಹಾಸದಲ್ಲಿ ನಡೆದಂಥ ಒಂದು ಮಾರಕವಾದಂಥ ಒಂದು ಇತಿಹಾಸ ಇದು, ಅಂಥ ಇತಿಹಾಸವನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಬಂದಿದ್ದೀನಿ. ಮುಂದೆ ಇನ್ನಷ್ಟು ವಿಚಾರಗಳನ್ನು ನಿಮಗೆ ತರ್ತೀನಿ ಅಂತ ಹೇಳ್ತಾ, ನಿಮ್ಮ ಬಾಲಾಜಿ ವಸಿಷ್ಠ.